ದರ್ಶನ್ ಅಂಡ್ ಟೀಮ್ಗೆ ಅಷ್ಟು ಸುಲಭವಾಗಿ ಹೊರಬರೋದಕ್ಕೆ ಸಾಧ್ಯವಿಲ್ಲ. ಹಾಕಿರುವ 4 ಸೆಕ್ಷನ್ಗಳು ಸಹ ರೌಡಿ ಗ್ಯಾಂಗ್ ಕಟ್ಟಿ ಹಾಕುವಂತೆ ಮಾಡಿದೆ ಎನ್ನಲಾಗ್ತಾ ಇದೆ. ಅದ್ಯಾವ ಸೆಕ್ಷನ್ಸ್ ಅಂತೀರಾ? ಈ ಸ್ಟೋರಿ ನೋಡಿ. ಸಲ್ಲಿಕೆಗೆ ಕ್ಷಣಗಣನೆ ಶುರು. ರೌಡಿಗೆ 4 ಸೆಕ್ಷನ್ಗಳಿಂದ ಕಂಟಕ. ಚಿತ್ರದುರ್ಗದ ರೇಣುಕಾಸ್ವಾಮಿ ಡೆಡ್ಲಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲೂಟ ತಿಂತಿದ್ದಾರೆ. ದರ್ಶನ್ 9 ಟೀಮ್ಗೆ ಜೀವಾವಧಿ ಶಿಕ್ಷೆ ಇಲ್ಲ ಮರಣದಂಡನೆ ವಿಧಿಸುವಂತೆ ಆಕ್ರೋಶದ ಜ್ವಾಲಾಮುಖಿಯೇ ಸ್ಫೋಟವಾಗಿತ್ತು. ಪ್ರಕರಣ ಸಂಬಂಧ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಈಗಾಗಲೇ ಕಂಬಿ ಹಿಂದೆ ಸೇರಿದ್ದು, ಇಂದು ಖಾಕಿ ಪಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿರೋ ಪೊಲೀಸರು ದರ್ಶನ್ 9 ಟೀಮ್ ವಿರುದ್ಧ ಸ್ಟ್ರಾಂಗ್ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ಒಟ್ಟು 4 ಸೆಕ್ಷನ್ ಹಾಕಲಾಗಿದೆ. ಡಿ ಗ್ಯಾಂಗ್ ವಿರುದ್ಧದ ಸೆಕ್ಷನ್ಗಳನ್ನ ನೋಡೋದಾದ್ರೆ, ಐಪಿಸಿ ಸೆಕ್ಷನ್ 302ರ ಅಡಿಯಲ್ಲಿ ರೇಣುಕಾಸ್ವಾಮಿಯನ್ನ ಕರೆತಂದು ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ದಾರನ್ನೋ ಆರೋಪ. ಐಪಿಸಿ 364 ವ್ಯಕ್ತಿ ಅಪಹರಣ ಆರೋಪ. ಐಪಿಸಿ ಸೆಕ್ಷನ್ 201 ಪ್ರಕರಣದಲ್ಲಿ ಸಾಕ್ಷಿ ನಾಶ. ಐಪಿಸಿ ಸೆಕ್ಷನ್ 120B ಸಾಕ್ಷ್ಯ ನಾಶಕ್ಕೆ ಒಳಸಂಚು ಮಾಡಲಾಗಿದೆ ಎಂದು 4 ಸೆಕ್ಷನ್ ಹಾಕಲಾಗಿದೆ. ದರ್ಶನ್ ತನ್ನ ಗೆಳತಿ ಪವಿತ್ರ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್, ಕೆಟ್ಟ ಸಂದೇಶ ಕಳುಹಿಸಿದ್ದಾನೆಂಬ ಕಾರಣಕ್ಕೆ ಈ ಕೊಲೆ ನಡೆಸಲಾಗಿದೆ ಎಂಬ ಆರೋಪವಿದೆ. ಈ ಎಲ್ಲಾ ಸೆಕ್ಷನ್ಸ್ ಅಡಿ ಸೂಕ್ತ ಸಾಕ್ಷಿಗಳನ್ನ ಸಂಗ್ರಹಿಸಿರೋ ಪೊಲೀಸರು ಇಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ರಾಜಾತಿಥ್ಯ ಕೇಸ್ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದಾಗಿ ಕಂಗಾಲಾಗಿರುವ ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿರುವ ಕೆಲ ಕೈದಿಗಳು ನ್ಯಾಯಾಧೀಶರ ಮುಂದೆ ವಿಚಿತ್ರ ಬೇಡಿಕೆ ಇಟ್ಟಿದ್ದಾರಂತೆ. ಅದೇನು ನೀವೇ ನೋಡಿ. ಮಾದಕ ವಸ್ತು ಸಿಗದೆ ಕೈದಿಗಳು ಕಂಗಾಲು. ಕೈದಿಗಳ ಮನಪರಿವರ್ತನೆಗೆ ವಿಶೇಷ ಶಿಬಿರ. 2 ತಿಂಗಳು ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆದಿದ್ದ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ನ ಒಂದೇ ಒಂದು ಫೋಟೋ ಜೈಲು ಅಧಿಕಾರಿಗಳಿಗೆ ಶಾಕ್ ನೀಡಿದಂತೂ ಸತ್ಯ. ಹೀಗಾಗಿ ರಾಜ್ಯದಲ್ಲಿರುವ ಎಲ್ಲ ಜೈಲುಗಳಲ್ಲೂ ಕೂಡ ಬಿಗಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ದರ್ಶನ್ ಪ್ರಕರಣದ ಎಫೆಕ್ಟ್ ಕಾರವಾರದ ಜಿಲ್ಲಾ ಕಾರಾಗೃಹದ ಮೇಲೂ ಬಿದ್ದಿದೆ. ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿರುವ 1-2 ಕೈದಿಗಳು ನ್ಯಾಯಾಧೀಶರ ಮುಂದೆ ವಿಚಿತ್ರ ಬೇಡಿಕೆ ಇಟ್ಟಿದ್ದಾರೆ. ತಮಗೆ ತಂಬಾಕು ಬೇಕು ಎಂದು ಕೇಳಿದ್ದಾರೆ. ಕೈದಿಗಳ ಬೇಡಿಕೆಯನ್ನ ನ್ಯಾಯಾಧೀಶರು ನಿರಾಕರಿಸಿ ಕೈದಿಗಳ ಮನಪರಿವರ್ತನೆಗೆ ಕಾರ್ಯಕ್ರಮ ರೂಪಿಸಿ ಎಂದಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ಜೈಲು ಅಧಿಕಾರಿಗಳು ಶಿಬಿರ ಆಯೋಜಿಸಲು ಮುಂದಾಗಿದ್ದಾರೆ. ನಮಗೆ ತಂಬಾಕು ಮತ್ತು ಬೀಡಿ ಮತ್ತು ಇನ್ನೊಂದೆಲ್ಲ ನೀವು ಕೊಡಬೇಕು, ನಮ್ಮನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬ್ಯಾರೆಕ್ ನಂಬರ್ 3ರಲ್ಲಿ ಬ್ಯಾಕ್ ಗೇಟ್ ಅಂತಿದೆ, ಅಲ್ಲಿ ಗಲಭೆ ಸ್ಟಾರ್ಟ್ ಮಾಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಅಲ್ಲಿ TV ಒಂದಿತ್ತು, ಆ ಟಿವಿನ ಚೇಂಜ್ ಮಾಡೋದ್ರಲ್ಲಿ ಗೌರ್ಮೆಂಟ್ ಚಾನಲ್ ಬೇಡ, ನಮ್ಮ ಎಲ್ಲ ಚಾನಲ್ ಬರುವಂಥ ಟಿವಿನ ನೀವು ಇಲ್ಲಿ ಕೊಡಬೇಕು ಅಂತ ಹೇಳಿ ಗಲಾಟೆ ಎಬ್ಬಿಸ್ತಾರೆ. ಕಾರವಾರದ ಜಿಲ್ಲಾ ಕಾರಾಗೃಹದಲ್ಲಿ ಒಟ್ಟು 140 ವಿಚಾರಣಾ ದಿನ ಕೈದಿಗಳಿದ್ದಾರೆ. ಕೆಲ ದಿನಗಳ ಹಿಂದೆ ತಂಬಾಕು ನೀಡಲಿಲ್ಲ ಎಂಬ ಕಾರಣಕ್ಕೆ ಆರೋಪಿಗಳು ಕಲ್ಲಿನಿಂದ ಜಜ್ಜಿಕೊಂಡು ಗಾಯ ಮಾಡಿಕೊಂಡಿದ್ರು. ಗಲಾಟೆ ಸಂಬಂಧ 24 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ವ್ಯಸನಿಗಳ ಮನಪರಿವರ್ತನೆಗೆ ಶಿಬಿರ ಆಯೋಜಿಸಲಾಗ್ತಿದೆ. ತುಂಬ ಸ್ಟ್ರಿಕ್ಟ್ ಆಗಿದೆ. ಅಂದರೆ ದರ್ಶನ್ದು ಗಾಳಿ ಇಲ್ಲಿವರೆಗೆ ಈ ಹಳೆ ಜೈಲಿಗೂ ಬಂದಿದ್ದು ಇದೆ ಅಂತ ಕಾಣುತ್ತೆ. ಎಲ್ಲರಿಗೂ ಸ್ವಲ್ಪ ಸ್ಟ್ರಿಕ್ಟ್ ಎಲ್ಲ ಮಾಡಿದ್ದಾರೆ. ಹಳೆ ಜೈಲಂತ ಇಡೀ ಸ್ವಲ್ಪ ಹೆಸರುವಾಸಿಯಾದ ಜೈಲು ಕಾರವಾರದಲ್ಲಿ. ಅದಕ್ಕೋಸ್ಕರ ಈ ಥರ ಮಾದಕ ವಸ್ತುಗಳಿಂದ ಎಲ್ಲ ಯುವ ಪೀಳಿಗೆಗಳು ದೂರ ಇರಬೇಕಂತ ನಮ್ಮೊಂದು ಬಯಕೆ. ಇತ್ತೀಚೆಗೆ ಯುವಕರು ಮಾದಕ ವ್ಯಸನಕ್ಕೆ ದಾಸರಾಗಿ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇದೀಗ ಜೈಲಿನಲ್ಲಿರುವ ಕೈದಿಗಳ ಮನಪರಿವರ್ತನೆ ಮಾಡೋದು ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದ್ದು ಸಿಎಂ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಈ ಕೇಸ್ನಿಂದ ಹೇಗಾದರೂ ಪಾರು ಮಾಡು ತಾಯಿ ಅಂತ ಚಾಮುಂಡಿಗೂ ಕೈ ಮುಗಿದಿದ್ದಾರೆ. ಈ ಮಧ್ಯೆ ಗಂಭೀರ ಆರೋಪವೊಂದು ಕೇಳೋದಕ್ಕೆ ಸಿಕ್ಕಿದೆ. ಆ ಆರೋಪ ಏನು? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಫೈಟ್. ನಾಡದೇವಿಯ ಮೊರೆ ಹೋದ ಸಿದ್ದರಾಮಯ್ಯ. ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಕುರಿತು ಫೈಟ್ ನಡೆಯುತ್ತಿದೆ. ಸದ್ಯ ಸೆಪ್ಟೆಂಬರ್ 9ರವರೆಗೆ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಮಧ್ಯೆ ಸಿದ್ದರಾಮಣ್ಣ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಈ ಪ್ರಾಸಿಕ್ಯೂಷನ್ ಕರ್ಮಕಾಂಡದಿಂದ ತಪ್ಪಿಸು ತಾಯಿ ಅಂತ ನಾಡದೇವಿಯ ಮೊರೆ ಹೋಗಿದ್ದಾರೆ. ಮೂಡಾ ಪ್ರಾಸಿಕ್ಯೂಷನ್ ಭಯದಲ್ಲೇ ಬೆವರುತ್ತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. ಕುಂಕುಮ ಅಂದ್ರೆ ಕೈ ಅಡ್ಡ ಹಿಡಿಯುತ್ತಿದ್ದ ಸಿಎಂ ಈಗ ಭರ್ಜರಿಯಾಗಿಯೇ ಕುಂಕುಮ ಹಚ್ಚಿಕೊಂಡು ಮಿಂಚುತ್ತಿದ್ರು. ಸಿದ್ದರಾಮಯ್ಯ ಹೆಸರಿನಲ್ಲಿ ನಾಡದೇವಿಗೆ ಅರ್ಚನೆ ಮಾಡಿಸಲಾಯಿತು. ಅರ್ಚಕರು ಹಚ್ಚಿದ ಕುಂಕುಮ ಇಟ್ಟುಕೊಂಡ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಪಾದುಕೆಗೆ ನಮಸ್ಕರಿಸಿದ್ರು. ಈ ಮಧ್ಯೆ ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಮುಡಾ ಹೋರಾಟ ನಡೆಸುತ್ತಿರೋ ನನಗೆ ಜೀವ ಬೆದರಿಕೆ ಇದೆ, ಬೆದರಿಸಿ ಹೋರಾಟ ನಿಲ್ಲಿಸಬಹುದು ಎಂದುಕೊಂಡಿದ್ದಾರೆ. ಆದ್ರೆ ನನ್ನ ಪ್ರಾಣ ಇರೋವರೆಗೂ ಹೋರಾಟ ನಿಲ್ಲಿಸಲ್ಲ ಎಂದಿದ್ದಾರೆ. ಒಬ್ಬ ಹೋರಾಟಗಾರ ಸಾವಿರಾರು ಕೋಟಿ ಆಸ್ತಿ ವಿಷಯಕ್ಕೆ ಹೋರಾಟ ಮಾಡ್ತಾನಲ್ಲ, ಅವನಿಗೊಂದು ರಕ್ಷಣೆ ಕೊಡೋಕೆ ನಿಮಗೆ ಆಗಲ್ಲ ಅಂದರೆ ನಿಮ್ಮ ಸರ್ಕಾರ ಅಲ್ಲಿಗೆ ಅರ್ಥ ಏನು? ಹಿಂಗಾದರೆ ಇವನಿಗೆ ಎದುರಿಸಿ ಬೆದರಿಸಿರಿ ಇನ್ನು ಮುಂದೆ ದಾಖಲೆಗಳು ಬಿಡುಗಡೆ ಮಾಡೋದು ನಿಲ್ಲಿಸಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇವರು ನಮಗೆ ಈ ಬೆದರಿಕೆ ತಂತ್ರ ಮತ್ತು ರಕ್ಷಣೆ ಕೊಡೋದಲ್ಲಿ ಅವಾಯ್ಡ್ ಮಾಡ್ತಾವ್ರೆ ಅಂತ ನನಗೆ ಅನಿಸ್ತಾ ಇದೆ. ಹಿತೈಷಿಗಳು ಸಹಕಾರ ಇರೋವರೆಗೂ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯೋದಿಲ್ಲ. ಯಾವ ಹೆದರಿಕೆ ಬೆದರಿಕೆಗೆ ಬಗ್ಗೋನಲ್ಲ ನಾನು. ನನ್ನ ಹೋರಾಟ ನಾನು ಮುಂದುವರಿಯುತ್ತದೆ. ನಾನು ಕೇವಲ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡುತ್ತಿಲ್ಲ, ಮುಡಾ ಬಹುಕೋಟಿ ಹಗರಣದ ವಿರುದ್ಧ ಧ್ವನಿ ಎತ್ತಿದ್ದೇನೆ. ಇವರು ನನ್ನ ಧ್ವನಿ ಅಡಗಿಸುವ ಯತ್ನ ಮಾಡುತ್ತಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿರೋ ನಮಗೆ ರಕ್ಷಣೆ ಇಲ್ಲ. ಸದ್ಯ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದೇನೆ ಎಂದು ಗಂಗರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಸರ್ಕಾರಕ್ಕೆ ಆಗಲಿ ಮುಖ್ಯಮಂತ್ರಿಗಳಿಗೆ ನಾನು ಕೇಳದೇ ಇರೋ ಹೋರಾಟ ನಮ್ಮ ಸಪರೇಟ್. ನಾನು ವೈಯಕ್ತಿಕ ಹೋರಾಟಕ್ಕೆ ನನ್ನ ವೈಯಕ್ತಿಕ ಆಸ್ತಿ ಉಳಿಸ್ಕೊಳಕ್ಕೆ ನಾನು ಯಾರು ಇರೋದನ್ನು ಹೋರಾಟ ಮಾಡ್ತಾ ಇಲ್ಲ. ನಾನು ಸರ್ಕಾರಿ ಆಸ್ತಿನ ರಕ್ಷಣೆ ಮಾಡೋಕ್ಕೆ ರಕ್ಷಾತಿ ಆಸ್ತಿ ಉಳಿಸೋಕ್ಕೋಸ್ಕರ ನಾನು ಹೋರಾಟ ಮಾಡಿದೆ. ಅದನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ ಅವ್ರು ಮಾಡ್ದಲೇ ಇದಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾರು ಈ ಭೂಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿ ಭಕ್ಷಕರಾಗಿದ್ದಾರೆ ಅಂಥವ್ರಿಗೆ ಪೊಲೀಸ್ ರಕ್ಷಣೆ ಕೊಡ್ತೀರಾ? ನಮ್ಗೆ ಯಾಕೆ ಹೋರಾಟಗಾರರಿಗೆ ಕೊಡೋದಿಲ್ವಲ್ಲ? ಯಾಕೆ? ಅತ್ತ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಜಟಾಪಟಿ ನಡೆಯುತ್ತಿದ್ರೆ ಇತ್ತ ಸಿಎಂ ಗಾದಿಗಾಗಿ ಸಿದ್ದರಾಮಯ್ಯ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ದೇವಿ ದಯ ತೋರಿಸ್ತಾಳ, ಮತ್ತೊಂದು ಅವಕಾಶ ಕೊಡಿಸುತ್ತಾಳ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಧುನಿಕತೆ ಬೆಳೆದಂತೆ ಸಂಬಂಧಗಳು ಮಾಯವಾಗ್ತಾ ಇದೆ. ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗ್ತಾ ಇದೆ. ಹೀಗಾಗಿ ಬಹುತೇಕ ಮಕ್ಕಳು ಅಜ್ಜ ಅಜ್ಜಿಯರ ಪ್ರೀತಿಯನ್ನೇ ಕಳೆದುಕೊಂಡಿದ್ದಾರೆ. ಆದರೆ ಆ ಪ್ರೀತಿಯ ಮಹತ್ವವನ್ನು ತಿಳಿಸುವ ಸಲುವಾಗಿ ಈ ಶಾಲೆಯಲ್ಲಿ ವಿನೂತನ ಪ್ರಯೋಗವೊಂದು ಆಗಿದೆ. ಆ ಪ್ರಯೋಗ ಏನು, ಆ ಶಾಲೆ ಯಾವುದು, ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಜ್ಜ ಅಜ್ಜಿ ವೇಷ ತೊಟ್ಟು ಸಂಭ್ರಮಿಸಿದ ಮಕ್ಕಳು. ಹಿರಿಯರ ಮಹತ್ವ ತಿಳಿಸಲು ವಿನೂತನ ಪ್ರಯತ್ನ. ಅಜ್ಜ ಅಜ್ಜಿಯರಂತೆ ವೇಷ ಧರಿಸಿಕೊಂಡು ವಯೋವೃದ್ಧರ